ಜನಾರ್ದನ ರೆಡ್ಡಿಯೊಬ್ಬ ಡ್ರಾಮಾ ಮಾಸ್ಟರ್. ಅಲ್ಲಿ ಅವರು ಮಾಡಿದೆಲ್ಲವೂ ಕೇವಲ ಡ್ರಾಮಾ ಅಷ್ಟೇ. ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈಗ ಕೋಟೆ ಕಟ್ಕೊಂಡು ಮನೆ ಮುಂದೆ ನೂರಾರು ಜನ ಸೇರಿಸ್ತಾರೆ, ಅವ್ರನ್ನ ಯಾರು ಕೊಲೆ ಮಾಡಿಸ್ತಾರೆ, ಅವ್ರ ಇತಿಹಾಸ ಗೊತ್ತಿಲ್ವಾ ಹಿಂಗ್ ಅಂದ್ಕೊಂಡು ಜನಾರ್ದನ ರೆಡ್ಡಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಇದೊಂದು ರೀತಿ ಭರತ್ ರೆಡ್ಡಿ ಅವರಿಗೆ ಸೇಫ್ ಕೋರ್ಟ್ ಅನ್ನ ಕಲ್ಪಿಸ್ಕೊಟ್ಟಂಗೆ ಆಯ್ತು. ಈಗ ಸೇಫ್ ಶೀಲ್ಡ್ ಸಿಕ್ಕಂಗಾಯ್ತು ಡಿಕೆ ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟ್. ಬಿಜೆಪಿ ಅವರ ಮನೆ ಮುಂದೆ ಬ್ಯಾನರ್ ಹಾಕಿದ್ರೆ ಏನ್ ತಪ್ಪು ಹಿಂಗಂತ ಮರು ಪ್ರಶ್ನೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ನಮ್ಮ ಕಾರ್ಯಕರ್ತನ ಸಾವಿಗೆ ಬಿಜೆಪಿ ಅವರೇ ಕಾರಣ ಅಂತ ಇದ್ದಾರೆ ಇವರು. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡ ಕಾರಿದ್ದಾರೆ, ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತನ ಸಾವಿಗೆ ಬಿಜೆಪಿ ಕಾರಣ ಅಂತ ಇದ್ದಾರೆ. ಬಿಜೆಪಿ ಅವ್ರ ಮನೆ ಮುಂದೆ ಬ್ಯಾನರ್ ಕಟ್ಟಬಾರ್ದ ಹಂಗಾದ್ರೆ ಅಂತ ಕೇಳ್ತಾ ಇದ್ದಾರೆ. ಮೊದಲು ಈ ದರಿದ್ರ ಬ್ಯಾನರ್ ಪರಿಸ್ಥಿತಿಯನ್ನ ಒದ್ದು ಓಡಿಸ್ಬೇಕು. ಏನೇ ಕಂಟ್ರೋಲಿಗೆ ತಗೊಳಕ್ ಪ್ರಯತ್ನ ಪಟ್ಟರು ಬೆಂಗಳೂರಿನಲ್ಲಿ ಈಗ ಒಂಚೂರು ಪರವಾಗಿಲ್ಲ. ಇನ್ನೂ ಹಳ್ಳಿಗಳ ಕಡೆ, ಅದರಲ್ಲೂ ಬಳ್ಳಾರಿ ಕಡೆ ಎಲ್ಲ ವಿಪರೀತ ಜಾಸ್ತಿ ಇದೆ. ಮೊದಲು ಇದನ್ನ ಕಂಟ್ರೋಲಿಗೆ ತಗೋದು. ಯಾರು ಆರೋಪ ಇಲ್ಲ. ಯಾಕೆ ಇವ್ರು ಅವ್ರ ಮನೆ ಮುಂದೆ ಏನ್ ಇರಬಾರ್ದ? ವಾಲ್ಮೀಕಿ ಪೋಸ್ಟ್ರು, ಸರ್ಕಾರದ ಪೋಸ್ಟ್ರು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹಾಕದೆ ತಪ್ಪೇನಿದೆ? ಅವ್ರ ಮನೆಗೆ ಹೋಗೋರೆಲ್ಲ ಆಯ್ತಾರ? ಯಾರು ಅದಕ್ಕೆ ತನಿಖೆ ಮಾಡ್ತಾ ಇದ್ದಾರೆ. ಯಾರು ಫೈರ್ ಮಾಡಿದಾರ ಅಂತ ಯಾರು ಗೊತ್ತು? ಪೊಲೀಸರು ನೋಡ್ತಾರ ಅದನ್ನು. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತದೆ. ದಿ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ತದೆ. ನೋಡ್ರಿ, ನಾವು ವಿ ಹ್ಯಾವ್ ಕೆಪ್ಟ್ ಇನ್ ಎವ್ರಿ ಮೂಮೆಂಟ್. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ನಾನು SP ಮಾತಾಡಿದ್ದೀನಿ. ಅದೇ ಟೈಮಲ್ಲಿ ವಿತಿನ್ ಫ್ಯೂ ಮಿನಿಟ್ಸ್ ಗೊತ್ತಾದ ತಕ್ಷಣ ನಾನೇ SP ಮಾತಾಡಿದ್ದೀನಿ. SP ಯಾವ ಸ್ಟೇಜ್ ಅಲ್ಲಿ ನನ್ನ ಹತ್ರ ಮಾತಾಡಿದೆ ಅಂತ ನನಗೂ ಅನುಭವ ಇದೆ. ನನ್ನ ಫೋನಿಂದಾನೇ ನಾನು ಮಾತಾಡಿದ್ದೀನಿ. ಏನ್ ಆನ್ಸರ್ ಮಾಡ್ಬೇಕಾಗಿತ್ತು ಎತ್ತ ಅಂತ ಮಾತಾಡಿದ್ದೀನಿ. ಹಿಂದೆ ಇದ್ದ SP ಮಾತಾಡಿದ್ದೀನಿ, IG ಮಾತಾಡಿದ್ದೀನಿ, MLA ಮಾತಾಡಿದ್ದೀನಿ, ಬೇರೆ ಲೀಡರ್ಸ್ಗೂ ಮಾತಾಡಿದ್ದೀನಿ. ಬಿಕಾಸ್ ವಿ ಆರ್ ಕನ್ಸರ್ನ್.